ನಮಸ್ಕಾರ ಸ್ನೇಹಿತರೆ, ಕನ್ನಡ ಜ್ಯೋತಿಷ್ಯವಾಣಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ಮಿಥುನ ರಾಶಿಯವರ ಭವಿಷ್ಯ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀನಿ. ಮುಖ್ಯವಾಗಿ ವೃತ್ತಿ, ಉದ್ಯೋಗ, ಹಣಕಾಸು, ಹಾಗೆ ಶಿಕ್ಷಣ, ಆರೋಗ್ಯ, ನಿಮ್ಮ ಕುಟುಂಬ ಸಂಬಂಧಗಳು ಮತ್ತು ಈ ಗ್ರಹಗಳು ಯಾವ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾವೆ, ಅದರಿಂದ ನೀವು ಏನೆಲ್ಲ ಎದುರಿಸ್ಬೇಕಾಗುತ್ತೆ, ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋಣ. ಈ ತಿಂಗಳು ಬುಧನು ನಿಮ್ಮ ಮೊದಲ 3 ಮನೆಗಳಲ್ಲಿ ಸಂಚರಿಸುತ್ತಿದ್ದಂತೆ ನಿಮ್ಮ ವೃತ್ತಿಪರ ಸಂವಹನವು ಅಸಾಧಾರಣವಾಗಿ ತೀಕ್ಷ್ಣ ಮತ್ತು ಮನವರಿಕೆಯನ್ನು ಮಾಡಿಕೊಡುವಂತೆ ಆಗುತ್ತೆ. ಆಗಸ್ಟ್ 2ರಂದು ಮಂಗಳನು ನಿಮ್ಮ ಮೊದಲ ಮನೆಗೆ ಪ್ರವೇಶಿಸುವುದರಿಂದ ಹೆಚ್ಚು ಅಸ್ಥಿರವಾದ ದೃಢವಾದಂತಹ ಶಕ್ತಿಯನ್ನು ಸೃಷ್ಟಿಸುತ್ತೆ. ಅದು ರಚನಾತ್ಮಕ ಚರ್ಚೆಗಳನ್ನು ಉಗ್ರ ಕಚೇರಿ ಸಂಘರ್ಷಗಳಾಗಿ ಸುಲಭವಾಗಿ ಬದಲಾಯಿಸ್ಬೋದು. ನಿಮ್ಮ ಕಾರ್ಯಸೂಚಿಯನ್ನು ಬಲವಂತವಾಗಿ ಮುಂದೂಡೋದಕ್ಕೆ ನೀವು ತೀವ್ರ ಪ್ರಚೋದನೆಯನ್ನು ಕೂಡ ಅನುಭವಿಸ್ತೀರಾ. ನಿಮ್ಮ ಸಹೋದ್ಯೋಗಿಗಳ ಮೇಲೆ ಸವಾರಿಯನ್ನು ಮಾಡುವ ಬದಲು ಕಚೇರಿ ರಾಜಕಾರಣವನ್ನು ನ್ಯಾವಿಗೇಟ್ ಮಾಡಲು ನಿಮ್ಮ ರಾಶಿಯ ಅಧಿಪತಿಯ ರಾಜತಾಂತ್ರಿಕ ಬುದ್ಧಿವಂತಿಕೆಯನ್ನು ನೀವು ಬಳಸ್ಕೋಬೇಕಾಗುತ್ತೆ. ಈ ಆಕ್ರಮಣಕಾರಿ ವಿಧಾನವನ್ನು ನೀವು ಪ್ರಜ್ಞಾಪೂರ್ವಕವಾಗಿ ಕಡಿಮೆ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಜೀವನದ ನಿಜವಾದ ಪರೀಕ್ಷೆಯು ವಕ್ರ ಶನಿಯಿಂದ ಬರುತ್ತೆ ಈ ತಿಂಗಳಲ್ಲಿ. ಇದು ನಿಮ್ಮ ವೃತ್ತಿ ಜೀವನದ 10ನೇ ಮನೆಯ ಮೇಲೆ ಭಾರವಾದ ನಿರ್ಬಂಧಿಸುವ ಪ್ರಭಾವವನ್ನು ಬೀರುವುದನ್ನು ಮುಂದುವರಿಸುತ್ತೆ. ಈ ಸಂಚಾರವು ನೀವು ಆಳವಾಗಿ ಬಯಸುವಂತಹ ಬಡ್ತಿಗಳು ಅಥವಾ ಸಾರ್ವಜನಿಕ ಮನ್ನಣೆಯನ್ನು ವಿಳಂಬಗೊಳಿಸುತ್ತೆ. ನಿಮ್ಮ ದೈನಂದಿನ ಶ್ರಮವನ್ನು ದಣಿದಂತೆ ಮಾಡುತ್ತೆ. ಈ ಸಮಯದಲ್ಲಿ ಹಠಾತ್ತನೆ ಬದಲಾವಣೆಗಳನ್ನು ಒತ್ತಾಯಿಸಲು ಅಥವಾ ಅಧಿಕಾರದಲ್ಲಿ ಇರುವವರನ್ನು ಎದುರಿಸಲು ನೀವು ಪ್ರಯತ್ನ ಪಡಬೇಡಿ. ಬದಲಿಗೆ ಅತ್ಯಂತ ಶಿಸ್ತುಬದ್ಧ ಸ್ಥಿರವಾದ ದಿನಚರಿಯನ್ನು ಅಳವಡಿಸಿಕೊಳ್ಳಿ. ತಕ್ಷಣದ ಪ್ರಶಂಸೆಯನ್ನು ಕೋರದೆ ಗುಣಮಟ್ಟದ ಕೆಲಸವನ್ನು ನಿರಂತರವಾಗಿ ತಲುಪಿಸುವ ಮೂಲಕ ನೀವು ಕಾಲಾನಂತರದಲ್ಲಿ ಸ್ಥಿತಿಸ್ಥಾಪಕ ದೀರ್ಘಕಾಲದ ವೃತ್ತಿಪರ ಖ್ಯಾತಿಯನ್ನು ಪಡ್ಕೊತೀರ. ಈಗ ವ್ಯಾಪಾರ ಮತ್ತು ಉದ್ಯೋಗ. ಈ ಆಗಸ್ಟ್ 2ರಿಂದ ಮಂಗಳನು ನಿಮ್ಮ ಮೊದಲ ಮನೆಯನ್ನು ಪ್ರವೇಶಿಸುವುದರಿಂದ ಉದ್ಯಮಶೀಲತೆಯ ಉದ್ಯಮಗಳಿಗೆ ಎಚ್ಚರಿಕೆಯ ಅವಶ್ಯಕತೆ ಅಗತ್ಯ ಎರಡೂ ಇರುತ್ತೆ. ಇದು ಆಕ್ರಮಣಕಾರಿ ಮಾರುಕಟ್ಟೆ ವಿಸ್ತರಣೆಗಳನ್ನು ಪ್ರಾರಂಭಿಸಲು ಅಥವಾ ಸ್ಪರ್ಧಿಗಳೊಂದಿಗೆ ನಿರ್ದಯವಾಗಿ ವಾದ ಮಾಡಲು ನಿಮ್ಮನ್ನು ಪ್ರಚೋದಿಸುತ್ತೆ. ನಿಮ್ಮ ಶಕ್ತಿ ಹೆಚ್ಚಿರುವಾಗ ಅವಸರದ ನಿರ್ಣಯಗಳು ಅಗತ್ಯ ಪಾಲುದಾರಿಕೆಗಳಿಗೆ ಹಾನಿಯನ್ನು ಮಾಡಬಹುದು. ಬದಲಾಗಿ ಆಗಸ್ಟ್ 5ರಂದು ನಿಮ್ಮ 2ನೇ ಮನೆಗೆ ಬುಧನ ವೇಗದ ಚಲನೆಯನ್ನು ಅವಲಂಬಿಸಿ ಇದು ಚಾಣಾಕ್ಷ ಲೆಕ್ಕಾಚಾರದ ವ್ಯಾಪಾರ ಮಾತುಕತೆಗಳನ್ನು ಬಲವಾಗಿ ಬೆಂಬಲಿಸುತ್ತೆ. ನಿಮ್ಮ ಸ್ಪರ್ಧಾತ್ಮಕ ಪ್ರಾಯೋಗಿಕ ಲಾಭದಾಯಕ ಒಪ್ಪಂದಗಳಿಗೆ ನಿಮ್ಮ ಮೂಲಭೂತ ಅಗತ್ಯಗಳನ್ನು ಮೀರುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳುತ್ತಾ ಎಲ್ಲ ವ್ಯಾಪಾರ ಒಪ್ಪಂದಗಳನ್ನು ಕ್ರಮಬದ್ಧವಾಗಿ ಪರಿಶೀಲಿಸಿ. ಇನ್ನು ನಿಮ್ಮ 2ನೇ ಮನೆಯಲ್ಲಿ ಉಚ್ಚಗುರುವಿನ ಉಪಸ್ಥಿತಿಯಿಂದ ನಿಮ್ಮ ಪ್ರಮುಖ ವಾಣಿಜ್ಯ ಅನುಕೂಲತೆಗಳು ಉದ್ಭವಿಸುತ್ತವೆ. ಈ ಅದ್ಭುತ ಸಂಚಾರವು ನಿಮ್ಮ ನಗದು ಹರಿವನ್ನು ನಿರಂತರವಾಗಿ ರಕ್ಷಿಸುತ್ತದೆ ಮತ್ತು ಬುದ್ಧಿವಂತ ಹಾಗೆ ಸ್ಪಷ್ಟವಾದ ಸಂವಹನದ ಮೂಲಕ ನಿಮ್ಮ ಸಾರ್ವಜನಿಕ ವ್ಯಾಪಾರ ವ್ಯವಹಾರಗಳನ್ನು ಉನ್ನತೀಕರಿಸುತ್ತೆ. ನೀವು ಹಣವನ್ನು ಸುರಕ್ಷಿತವಾಗಿರಿಸಬೇಕಾದ್ರೆ ಅಥವಾ ಉನ್ನತ ಮಟ್ಟದ ಹೂಡಿಕೆದಾರರೊಂದಿಗೆ ಮಾತುಕತೆ ನಡೆಸಬೇಕಾದ್ರೆ ನಿಮ್ಮ ಸಹಜ ಮಾತಿನ ಚಾತುರ್ಯವನ್ನು ನೀವು ನಂಬಬೇಕಾಗುತ್ತೆ. ಗುರುವಿನ ವಿಸ್ತಾರವಾದ ಶಕ್ತಿಯು ದೈನಂದಿನ ಕಾರ್ಯಾಚರಣೆಗಳು ಅಸ್ತವ್ಯಸ್ತವಾಗಿರುವಾಗಲೂ ಕೂಡ ನಿಮ್ಮ ಮೂಲಭೂತ ಹಣಕಾಸಿನ ಅಡಿಪಾಯವು ನಂಬಲಾಗದಷ್ಟು ಬಲವಾಗಿರುವುದನ್ನು ಖಚಿತಪಡಿಸುತ್ತೆ. ಯಾವುದೇ ತಾತ್ಕಾಲಿಕ ಮಾರುಕಟ್ಟೆ ಪ್ರಕ್ಷುಬ್ಧತೆಯ ಹೊರತಾಗಿಯೂ ನಿಮ್ಮ ಉದ್ಯಮವು ಅಭಿವೃದ್ಧಿಯನ್ನು ಹೊಂದಲು ಅನುವು ಮಾಡಿಕೊಡುತ್ತೆ. ಈಗ ಆರ್ಥಿಕ ಪರಿಸ್ಥಿತಿ. ನಿಮ್ಮ ಹಣಕಾಸಿನ ದೃಷ್ಟಿಕೋನವು ಅಸಾಧಾರಣವಾಗಿ ಪ್ರಕಾಶಮಾನವಾಗಿದೆ. ಇದು ನಿಮ್ಮ 2ನೇ ಮನೆಯಲ್ಲಿ ಉಚ್ಚ ಗುರುವಿನ ಮುಂದುವರಿದ ಶಕ್ತಿಯಿಂದ ಲಂಗರು ಹಾಕಲ್ಪಟ್ಟಿದೆ. ಈ ಸಂಚಾರವು ನಿಮ್ಮ ಸಂಗ್ರಹವಾದಂತಹ ಹಣವನ್ನು ನಿರಂತರವಾಗಿ ವಿಸ್ತರಿಸುತ್ತೆ. ನಿಮ್ಮ ಕುಟುಂಬದ ಸಂಪತ್ತಿಗೆ ಭಾರೀ ಅದೃಷ್ಟವನ್ನು ತರುತ್ತೆ. ನಿಮ್ಮ ರಾಶಿಯ ಅಧಿಪತಿಯಾದಂತಹ ಬುಧನು ಆಗಸ್ಟ್ 5ರಂದು ನಿಮ್ಮ 2ನೇ ಮನೆಗೆ ಸೇರಿದಾಗ ನಿಮ್ಮ ಹಣಕಾಸಿನ ಬುದ್ಧಿವಂತಿಕೆ ಶಿಖರವನ್ನೇ ತಲುಪುತ್ತೆ. ಲಾಭದಾಯಕ ಹೊಸ ಆದಾಯದ ಮೂಲಗಳನ್ನು ತ್ವರಿತವಾಗಿ ಗುರುತಿಸುವುದನ್ನು ಮತ್ತು ನಿಮ್ಮ ಲೆಡ್ಜರ್ಗಳನ್ನು ಚಾಣಾಕ್ಷತನದಿಂದ ಸಮತೋಲನಗೊಳಿಸುವುದನ್ನು ನೀವು ಕಾಣ್ತೀರ.
ಯಾವುದೇ ಪ್ರಮುಖ ಹಣಕಾಸಿನ ಮಾತುಕತೆಗಳ ಸಮಯದಲ್ಲಿ ಅತ್ಯಂತ ಅನುಕೂಲಕರವಾದಂತಹ ಪದಗಳನ್ನು ಲಾಕ್ ಮಾಡಲು ನೀವು ತೀಕ್ಷ್ಣವಾದ ಮನಸ್ಸನ್ನು ನಂಬಬೇಕಾಗುತ್ತೆ. ಸಂಪತ್ತು ಸಂಗ್ರಹಣೆಯು ಸರಾಗವಾಗಿ ಸಾಗ್ತಿರುವಾಗ ಶುಕ್ರನು ನಿಮ್ಮ 4ನೇ ಮನೆಯಲ್ಲಿ ತಿಂಗಳೆಲ್ಲ ನೀಚನಾಗಿ ಕುಳಿತಿರುವುದು ಮನೆ ಸೌಕರ್ಯಗಳು, ಆಸ್ತಿ ದುರಸ್ತಿ ಅಥವಾ ವಾಹನಗಳಿಗೆ ಸಂಬಂಧಿಸಿದ ಅನಿರೀಕ್ಷಿತ ವೆಚ್ಚಗಳನ್ನು ನೀವು ಎದುರಿಸಬೇಕಾಗುತ್ತೆ. ಒಟ್ಟಾರೆಯಾಗಿ ಶುಕ್ರನು ಅನುಕೂಲಕರವಾಗಿದ್ದರೂ ಅದರ ನೀಚ ಸ್ಥಿತಿಯು ಪರಿಶೀಲಿಸದೆ ಬಿಟ್ಟರೆ ಈ ದೇಶೀಯ ಹೂಡಿಕೆಗಳು ನಿಮ್ಮ ಮೀಸಲುಗಳನ್ನು ಸ್ವಲ್ಪ ಮಟ್ಟಿಗೆ ಬರಿದಾಗಿಸಬಹುದು. ಮನೆ ನವೀಕರಣಗಳಿಗಾಗಿ ಕಟ್ಟುನಿಟ್ಟಾದ ಬಡ್ಜೆಟನ್ನು ನೀವು ಹೊಂದಿಸ್ಕೋಬೇಕಾಗುತ್ತೆ. ಗುರುವಿನ ವಿಶಾಲ ಸಂಪತ್ತು ರಕ್ಷಣೆಯನ್ನು ದೇಶೀಯ ವೆಚ್ಚಗಳಿಗೆ ಶಿಸ್ತುಬದ್ಧ ವಿಧಾನದೊಂದಿಗೆ ಸಂಯೋಜಿಸುವ ಮೂಲಕ ನೀವು ನಿಮ್ಮ ಬಂಡವಾಳವನ್ನು ಸುಲಭವಾಗಿ ಸಂರಕ್ಷಿಸ್ಕೋತೀರಾ. ಈಗ ಆರೋಗ್ಯ. ಆಗಸ್ಟ್ 2ರಂದು ಮಂಗಳನು ನಿಮ್ಮ ಮೊದಲ ಮನೆಗೆ ಪ್ರವೇಶವನ್ನು ಮಾಡ್ತಿದ್ದಂತೆ ನಿಮ್ಮ ದೈಹಿಕ ಚೈತನ್ಯವು ಗಮನಾರ್ಹವಾದಂತಹ ಆಘಾತವನ್ನು ಎದುರಿಸಬೇಕಾಗುತ್ತೆ. ಈ ತೀವ್ರವಾದ ಉಗ್ರ ನಿಯೋಜನೆಯು ಶುದ್ಧ ಅಸಹಿಷ್ಣುತೆಯಿಂದ ಹುಟ್ಟಿಕೊಂಡ ಹಠಾತ್ತನೆ ಬರುವಂತಹ ರಕ್ತದೊತ್ತಡದ ಏರಿಕೆಗಳು, ತಲೆನೋವು ಮತ್ತು ದೈಹಿಕ ಅಪಘಾತಗಳಿಗೆ ನಿಮ್ಮನ್ನು ಗುರಿ ಮಾಡುತ್ತೆ. ಮಾನಸಿಕ ದಣಿವನ್ನು ತಡೆಯಲು ನೀವು ಈ ಚಂಚಲ ಶಕ್ತಿಯನ್ನು ಸುರಕ್ಷಿತ, ರಚನಾತ್ಮಕ ಮತ್ತು ವ್ಯಾಯಾಮಕ್ಕೆ ತಿರುಗಿಸಬೇಕಾಗುತ್ತೆ. ಅದೃಷ್ಟವಶಾತ್ ನಿಮ್ಮ 2ನೇ ಮತ್ತು 3ನೇ ಮನೆಗಳ ಮೂಲಕ ಸೂರ್ಯನ ಸಂಚಾರ ನಡೆಯೋದ್ರಿಂದ ನಿಮ್ಮ ಒಟ್ಟಾರೆ ರೋಗ ನಿರೋಧಕ ಶಕ್ತಿಯನ್ನು ಇದು ಬೆಂಬಲಿಸುತ್ತೆ. ಸಣ್ಣ ಪುಟ್ಟ ಕಾಯಿಲೆಗಳಿಂದ ತ್ವರಿತವಾಗಿ ಚೇತರಿಸಿಕೊಳ್ಳಲು ನಿಮಗೆ ಅಗತ್ಯವಿರುವ ಆಳವಾದ ಸ್ಥಿತಿತಾಪಕವನ್ನು ನೀಡುತ್ತೆ. ನಿಮ್ಮ ಒತ್ತಡದ ಮಟ್ಟಗಳ ಮೇಲೆ ನೀವು ಕಣ್ಣಿಡಬೇಕಾಗುತ್ತೆ, ಏಕೆಂದರೆ ನಿಮ್ಮ 10ನೇ ಮನೆಯಲ್ಲಿ ವಕ್ರಶನಿಯ ಮುಂದುವರಿದ ಉಪಸ್ಥಿತಿಯು ನಿಮ್ಮ ವೃತ್ತಿ ಜೀವನದ ಭಾರವಾದಂತಹ ದೀರ್ಘಕಾಲದ ಬಳಲಿಕೆಯನ್ನು ಸೃಷ್ಟಿಸುವುದನ್ನು ಮುಂದುವರಿಸುತ್ತೆ. ನಿಮ್ಮ ನಿದ್ರೆಯ ವೇಳಾಪಟ್ಟಿಯನ್ನು ನೀವು ನಿರ್ಲಕ್ಷಿಸಿದರೆ ಈ ದೀರ್ಘಕಾಲದ ಒತ್ತಡವು ನಿಮ್ಮ ಸಹಿಷ್ಣುತೆಯನ್ನು ನಾಶಪಡಿಸುತ್ತೆ. ಆಳವಾದಂತಹ ವಿಶ್ರಾಂತಿಗೆ ಆದ್ಯತೆಯನ್ನು ನೀಡಿ ಮತ್ತು ಸಂಜೆಯ ಸಮಯದಲ್ಲಿ ಬೇಡಿಕೆ ಇರುವ ವೃತ್ತಿಪರ ಕಾರ್ಯಗಳಿಗೆ ಅತಿಯಾಗಿ ಬದ್ಧರಾಗುವುದನ್ನು ನೀವು ತಪ್ಪಿಸಬೇಕಾಗುತ್ತೆ. ಕೆಲಸದ ಸ್ಥಳದ ಆತಂಕಗಳಿಂದ ಪ್ರಜ್ಞಾಪೂರ್ವಕವಾಗಿ ದೂರ ಇರೋದರಿಂದ ನಿಮ್ಮ ಸಕ್ರಿಯ ಮನಸ್ಸನ್ನು ನೆಲೆಗೊಳ್ಳಲು ಬಿಡುವುದರ ಮೂಲಕ ನಿಮ್ಮ ದೀರ್ಘಕಾಲದ ಆರೋಗ್ಯ ಮತ್ತು ದೈನಂದಿನ ದೈಹಿಕ ಶಕ್ತಿಯನ್ನು ನೀವು ಯಶಸ್ವಿಯಾಗಿ ರಕ್ಷಿಸ್ಕೋತೀರ. ಈಗ ಕುಟುಂಬ ಮತ್ತು ಸಂಬಂಧಗಳು. ಕುಟುಂಬದ ಸಾಮರಸ್ಯವು ಒಂದು ಪ್ರಮುಖ ಮುಖ್ಯಾಂಶವಾಗಿದೆ. ಇದು ಶುಕ್ರನು ನಿಮ್ಮ 4ನೇ ಮನೆಗೆ ಸೌಮ್ಯವಾದ ಪ್ರೀತಿ ಮತ್ತು ಆಳವಾದ ಸೌಕರ್ಯವನ್ನು ತರುವುದರಿಂದ ಪ್ರೇರೇಪಿಸಲ್ಪಟ್ಟಿದೆ. ನಿಮ್ಮ ಮನೆಯನ್ನು ಸುಂದರಗೊಳಿಸುವಲ್ಲಿ ಮತ್ತು ನಿಮ್ಮ ತಾಯಿಯೊಂದಿಗೆ ಗುಣಮಟ್ಟದ ಪ್ರೀತಿಯ ಸಮಯವನ್ನು ಕಳೆಯುವಲ್ಲಿ ನೀವು ಸಂತೋಷವನ್ನು ಕಾಣ್ತೀರಾ. ಆಗಸ್ಟ್ 17ರಂದು ಸೂರ್ಯನು ನಿಮ್ಮ 3ನೇ ಮನೆಗೆ ಬದಲಾದಾಗ ನಿಮ್ಮ ಧೈರ್ಯ ಮತ್ತು ಕಿರಿಯ ಸಹೋದರರೊಂದಿಗಿನ ಸಂಬಂಧವು ಸುಂದರವಾಗಿ ವರ್ಧಿಸುತ್ತೆ. ಸಣ್ಣ ಕುಟುಂಬ ಪ್ರವಾಸಗಳು ಅಥವಾ ಸಹಯೋಗದ ಯೋಜನೆಗಳನ್ನು ಯೋಜಿಸಿ, ಏಕೆಂದರೆ ನಿಮ್ಮ ಸಹಜ ಸಂವಹನ ಕೌಶಲ್ಯವು ಕುಟುಂಬದೊಳಗಿನ ಯಾವುದೇ ಭಾವನಾತ್ಮಕ ಅಂತರವನ್ನು ಸಲೀಸಾಗಿ ಸೇತುವೆ ಮಾಡುತ್ತೆ. ಕುಟುಂಬ ಮತ್ತು ಮಾತಿನ. ನಿಮ್ಮ 2ನೇ ಮನೆಯ ಮೇಲೆ ಉಚ್ಚ ಗುರುವು ತನ್ನ ಆಳವಾದ ರಕ್ಷಣಾತ್ಮಕ ಪ್ರಭಾವವನ್ನು ಮುಂದುವರಿಸುವುದರಿಂದ ನಿಮ್ಮ ಕುಟುಂಬ ಜೀವನವು ಮತ್ತಷ್ಟು ಸ್ಥಿರಗೊಳ್ಳುತ್ತೆ. ನಿಮ್ಮ ದೈನಂದಿನ ಪರಸ್ಪರ ಕ್ರಿಯೆಗಳು ಆಳವಾದ ಬುದ್ಧಿವಂತಿಕೆ, ಪರಸ್ಪರ ಗೌರವ ಮತ್ತು ಪೌಷ್ಟಿಕ ಆಹಾರದಿಂದ ತುಂಬಿರುವುದನ್ನು ಖಚಿತಪಡಿಸುತ್ತೆ. ಯಾವುದೇ ಸಣ್ಣ ಪುಟ್ಟ ವಿವಾದಗಳು ಉದ್ಭವಿಸಿದರೆ ನಿಮ್ಮ ಉನ್ನತವಾದ ಶಾಂತವಾದ ಪದಗಳು ತಕ್ಷಣವೇ ಉದ್ವಿಗ್ನತೆಯನ್ನು ಕರಗಿಸುತ್ತೆ. ಕುಟುಂಬ ಕೂಟಗಳನ್ನು ಆಯೋಜಿಸಲು ಈ ವಿಸ್ತಾರವಾದ ಸಂತೋಷದಾಯಕವಾದ ಶಕ್ತಿಯನ್ನು ನಂಬಿ, ಏಕೆಂದರೆ ಪ್ರೀತಿಯನ್ನು ವ್ಯಕ್ತಪಡಿಸುವ ಮತ್ತು ಹಣಕಾಸಿನ ಭದ್ರತೆಯನ್ನು ಒದಗಿಸುವ ನಿಮ್ಮ ಸಾಮರ್ಥ್ಯವು ಎಲ್ಲರಿಗೂ ಆಳವಾದ ಮೌಲ್ಯವನ್ನು ಅನುಭವಿಸುವಂತೆ ಮಾಡುತ್ತೆ. ಈಗ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳು. ನಿಮ್ಮ ಆಡಳಿತಗಾರನಾದಂತಹ ಬುಧನು ನಿಮ್ಮ ಮೊದಲ 3 ಮನೆಗಳಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನು ತೀಕ್ಷ್ಣಗೊಳಿಸುವುದರಿಂದ ವಿದ್ಯಾರ್ಥಿಗಳು ಅತ್ಯಂತ ಉತ್ತಮಶೀಲ ಕಲಿಕೆಯ ವಾತಾವರಣವನ್ನು ಅನುಭವಿಸ್ತಾರೆ. ನೀವು ಹೊಸ ಪರಿಕಲ್ಪನೆಗಳನ್ನು ತ್ವರಿತವಾಗಿ ಗ್ರಹಿಸ್ತೀರಿ ಮತ್ತು ಲಿಖಿತ ಪರೀಕ್ಷೆಗಳಲ್ಲಿ ಉತ್ಕೃಷ್ಟರಾಗ್ತೀರಾ, ವಿಶೇಷವಾಗಿ ಆಗಸ್ಟ್ 5ರ ನಂತರ. ಈ ಧನಾತ್ಮಕ ಆವೇಗಕ್ಕೆ ಸೇರಿಸುವುದರಿಂದ ಸಾಂಸ್ಥಿಕ ಕಲಿಕೆಯ ನಿಮ್ಮ 4ನೇ ಮನೆಯಲ್ಲಿರುವ ಶುಕ್ರನು ನಿಮ್ಮ ಅಧ್ಯಯನ ಜಾಗವನ್ನು ನಂಬಲಾಗದಷ್ಟು ಆರಾಮದಾಯಕ ಮತ್ತು ಸ್ಫೂರ್ತಿದಾಯಕವಾಗಿರಿಸ್ತಾನೆ. ನೀಚ ಶುಕ್ರನು ಸಾಂದರ್ಭಿಕವಾಗಿ ತರಬಹುದಾದಂತಹ ಸಣ್ಣ ಪುಟ್ಟ ಗಮನ ವಿಚಲನೆಗಳು ಮತ್ತು ಅರೆ ನಿದ್ರಾವಸ್ಥೆಯಿಂದ ನೀವು ರಕ್ಷಿಸಿಕೊಂಡರೆ ನಿಮ್ಮ ಕೋರ್ಸ್ ವರ್ಕ್ನಲ್ಲಿ ನೀವು ಸುಲಭವಾಗಿ ಸಂತೋಷವನ್ನು ಕಾಣ್ತೀರಾ. ಉನ್ನತ ಶಿಕ್ಷಣ ಮತ್ತು ಆಳವಾದ ಬೌದ್ಧಿಕ ಅನ್ವೇಷಣೆಗಳು ನಿಮ್ಮ 2ನೇ ಮನೆಯಲ್ಲಿ ಉಚ್ಚ ಗುರುವಿನ ಮುಂದುವರಿದ ಉಪಸ್ಥಿತಿಯಿಂದ ಅದ್ಭುತವಾಗಿ ಬೆಂಬಲಿಸಲ್ಪಡ್ತವೆ. ಈ ಸಂಚಾರವು ನಿಮಗೆ ಅಸಾಧಾರಣ
ಸ್ಮರಣೆಯನ್ನು ಮತ್ತು ಸಂಕೀರ್ಣ ವಿಷಯಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಬುದ್ಧಿವಂತಿಕೆಯನ್ನು ನೀಡುತ್ತೆ. ನಿಮ್ಮ 3ನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿ ಇರೋದರಿಂದ ನೀವು ಸ್ವಲ್ಪ ಎಚ್ಚರಿಕೆಯಿಂದಿರಬೇಕಾಗುತ್ತೆ. ಇದು ಗುಪ್ತ ಅಭದ್ರತೆಗಳನ್ನು ಮತ್ತು ನಿಮ್ಮ ಅಧ್ಯಯನದಿಂದ ಹಠಾತ್ತನೆ ಬೇರ್ಪಡುವಿಕೆಯನ್ನು ಪ್ರಚೋದಿಸುತ್ತೆ. ನಿಮ್ಮ ಶಕ್ತಿಶಾಲಿ ಬುದ್ಧಿವಂತಿಕೆಯನ್ನು ನಂಬಿ ಆತ್ಮವಿಶ್ವಾಸದ ಅಶಾಂತ ಕ್ಷಣಗಳನ್ನು ನಿರ್ಲಕ್ಷಿಸಿ ಗಮನಾರ್ಹ ಶೈಕ್ಷಣಿಕ ಯಶಸ್ಸನ್ನು ಸಾಧಿಸಲು ಗುರುವಿನ ವಿಸ್ತಾರವಾದ ಕೃಪೆಯನ್ನು ಅವಲಂಬಿಸಿ. ಸ್ನೇಹಿತರೆ, ಈಗ ಕೆಲವೊಂದಷ್ಟು ಸರಳ ಪರಿಹಾರಗಳನ್ನು ಕೂಡ ತಿಳಿಸ್ಕೊಳ್ತೀನಿ. ಮೊದಲಿಗೆ, ನಡೆಯುತ್ತಿರುವಂತಹ ವೃತ್ತಿ ಜೀವನದ ವಿಳಂಬಗಳನ್ನು ತಗ್ಗಿಸಲು ಪ್ರತಿ ಶನಿವಾರದಂದು ಶಿವನನ್ನು ಪೂಜಿಸಿ, ಹಾಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ ಅನ್ನದಾನವನ್ನು ಮಾಡಿ. ಅದು ನಿಮ್ಮಿಂದ ಸಾಧ್ಯವಿದ್ದರೆ ನಿಮ್ಮ ಶಕ್ತಿ ಅನುಸಾರ ಮಾಡಿ. ಇನ್ನು 2ನೇದಾಗಿ, ನಿಮ್ಮ ಹಠಾತ್ ವೈಯಕ್ತಿಕ ಆತಂಕವನ್ನು ಶಾಂತಗೊಳಿಸಲು ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥಿಸಿ ಕೆಂಪು ಹೂವುಗಳನ್ನು ಅರ್ಪಿಸಿ. ಸಾಧ್ಯವಾದರೆ ತೊಗರಿ ಬೇಳೆಯನ್ನು ದಾನ ಮಾಡಿ. ಇನ್ನು 3ನೇದಾಗಿ, ದೀರ್ಘ ಪ್ರಯಾಣ ಮತ್ತು ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಆತಂಕಗಳನ್ನು ಸರಳಗೊಳಿಸಲು ಪ್ರತಿ ಶನಿವಾರದಂದು ದುರ್ಗಾದೇವಿಯನ್ನು ಪೂಜಿಸಿ, ಸಾಧ್ಯವಿದ್ದರೆ ಉದ್ದಿನ ಬೇಳೆಯನ್ನು ದಾನ ಮಾಡಿ, ಹಾಗೆ ನಿರ್ಗತಿಕರಿಗೆ ಹೊದಿಕೆಗಳನ್ನು ವಿತರಿಸಿ. ಇದು ನಿಮ್ಮಿಂದ ಸಾಧ್ಯವಾದರೆ ನಿಮ್ಮ ಶಕ್ತಿಯ ಅನುಸಾರ ನೋಡಿಕೊಂಡು ಇದನ್ನು ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.